And the videos that we have seen so far, it really is a successful program. I want to congratulate all of you that the word has spread far and wide. And you, the youth, and our community members are the warriors and ambassadors. In this regard, I would like to talk about the Rockefeller Foundation supported Alliance for Pathogen Surveillance Innovations program that we are. In short, it's called RFAPSI. These are all the teammates that we have. What we do normally, we take wastewater from the environment, open drains, sewage treatment plants, and then we have strategies and tools and technology with which we can identify the pathogens that cause disease. But for dengue, as you all have seen, that it is normally transmitted through the mosquito biting. How can we come up with strategies with which we can identify what are the different serotypes of this dengue virus? As you all know, dengue is caused by virus, but the vector, which is the animal mosquito, is the one that it bites onto the infected person and it transmits it further. Sufia our presentation nodidre dengue ಬಗ್ಗೆ ನಾನು ಭಾಳ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಅದರ ಜೊತೆಗೇನೆ ಈ ಕನ್ಸೆಪ್ಟ್ ಹೇಗೆ ಇವಾಲ್ವ್ ಆಗಿತ್ತು ಅದರ ಬಗ್ಗೆ ಕೂಡ CH ಅವರು ಇನ್ ಶಾರ್ಟ್ ಹೇಳಿದ್ದಾರೆ. ನಾನು ಭಾಳ ಜಾಸ್ತಿ ದೊಡ್ಡ ಸ್ಪೀಚ್ ಕೂಡ ಕೊಡೋನಲ್ಲ. ಜಸ್ಟ್ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಈ ಪಬ್ಲಿಕ್ ಹೆಲ್ತ್ ಆರ್ ಸೊಸೈಟಿ ಮೇಲೆ ಕೆಲಮಿಟಿ ಬಂದರೆ ಅನ್ಲೆಸ್ ಸೊಸೈಟಿ ರೆಸ್ಪಾನ್ಸ್, ದಿ ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಲಿಮಿಟೆಡ್ ರೀಚ್ ಟು ಹೆಲ್ಪ್ ಪೀಪಲ್. ಅದಕ್ಕಾಗಿಯೇ ಆ ಒಂದು ಥಾಟ್ ಪ್ರೊಸೆಸ್ಸಿಂದನೇ ನಾವು ನಮ್ಮ ಸೊಸೈಟಿಯಿಂದನೇ ಹೇಗೆ ಈ ಅವೇರ್ನೆಸ್ ಡ್ರೈವಲ್ಲಿ ಪಾರ್ಟಿಸಿಪೇಟ್ಸ್ ಕ್ರಿಯೇಟ್ ಮಾಡಬಹುದು, ಮತ್ತು ಅವರೇ ಮುಂದೆ ಬಂದರೆ ಇದು ನಮ್ಮ ಏನು ಇನ್ಫಾರ್ಮೇಷನ್, ಎಜುಕೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಏನು ಮೆಸೇಜ್ ಇದೆ ಮ್ಯಾಕ್ಸಿಮಮ್ ಜನರ ಹತ್ರ ಹೇಗೆ ನಾವು ಮುಟ್ಟಿಸ್ಬೋದು. ವಿತ್ ದ್ಯಾಟ್ ಥಾಟ್ ಈ ಐಡಿಯಾ ಬಂದಿತ್ತು. ನಿಜವಾಗ್ಲೂ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರ್ಯಾರು ಈ ಸೋಷಿಯಲ್ ಮೀಡಿಯಾದ ಟೂಲ್ ಯೂಸ್ ಮಾಡಿಕೊಂಡು ಜೆನ್ಯೂನ್ ಆಗಿ ಬೇರೆಯವರು ನೋಡುವಂಥದ್ದು ಕಂಟೆಂಟ್ ಕ್ರಿಯೇಟ್ ಮಾಡಿ ಅದಕ್ಕೆ ಮ್ಯಾಕ್ಸಿಮಮ್ ವ್ಯೂವರ್ಶಿಪ್ ಕೊಡಿಸ್ಲಿಕ್ಕೆ ಏನವರು ಪ್ರಯತ್ನ ಮಾಡಿದ್ದಾರೆ, ಅದು ನಿಜವಾಗ್ಲೂ ಒಂದು ಶ್ಲಾಘನೀಯ ಎಫರ್ಟ್ ಇದೆ. ಅದರ ಜೊತೆಗೆ ತಾವು ಯಾರ್ಯಾರು ಇಲ್ಲಿ ಬಂದಿರಿ, ನನಗೆ ಗೊತ್ತಿದೆ ನೀವು ಭಾಳ ಚೆನ್ನಾಗಿ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ. ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಆಫ್ ಯು ಆರ್ ವರ್ಕಿಂಗ್ ವೆಲ್, ಸಮ್ ಆಫ್ ಯು ಆರ್ ನಾಟ್ ವಾಟ್ ಯು ಕ್ಯಾನ್ ಸೇ ವರ್ಕಿಂಗ್ ವೆಲ್. ಸೊ ಅವರಿಗೆ ನಂದು ಮೆಸೇಜ್ ಇದೆ, ನಿಮ್ದು 100% ಕೊಟ್ಟು ಕೆಲಸ ಮಾಡಿ. ಯಾಕೆಂದರೆ ಅಲ್ಟಿಮೇಟ್ಲಿ ನೀವು ಏನೋ ಕೆಲಸ ಮಾಡಿದರೆ ಆ ಕೆಲಸದಿಂದ ಬರ್ತಿರೋ ಸ್ಯಾಟಿಸ್ಫ್ಯಾಕ್ಷನೇ ಭಾಳ ಇಂಪಾರ್ಟೆಂಟ್ ಇರುತ್ತದೆ. ಮತ್ತು ಇನ್ ಆ್ಯಂಡ್ ಅರೌಂಡ್ ಯಾರು ಜನ ಇರ್ತಾರೆ ಅವರು ನಿಮ್ಮ ಕೆಲಸದಲ್ಲಿ ಕೈ ಜೋಡಿಸಿದರೆ ಮಾತ್ರ ಸಣ್ಣ ಪುಟ್ಟ ಏನು ಸಕ್ಸಸ್ ಫೇಲ್ಯೂರ್ ನಮ್ದು ಇರುತ್ತದೆ ಅದು ನಮಗೆ ಸಿಗೋದು. ಆ ನಿಟ್ಟಿನಲ್ಲಿ ಮತ್ತು ನಾವು ಏನು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ ಅಲ್ಲಿಂದಾನೇ ನಮಗೆ ಸಾಕಷ್ಟು ಸತಿ ಬೇಕಂತ ರಿಸಲ್ಟ್ ಸಿಗಲ್ಲ. ಸೊ ಬೇರೆ ನಾವು ಏನು ಮಾಡ್ಬೋದು, ಫಾರ್ ಎಕ್ಸಾಂಪಲ್ ನಾವು OV ಟ್ರ್ಯಾಪ್ಸ್ದು ಯೂಸೇಜ್ ಚಾಲೂ ಮಾಡಿರೋಂಥದ್ದು ಇರ್ಬೋದು. ನಾವು ಈಗ ನ್ಯೂ ಕೆಮಿಕಲ್ ವಿ ಆರ್ ಟ್ರೈಂಗ್, ನೀವು ರೆಗ್ಯುಲರ್ ಆಗಿ ಸ್ಪ್ರೇ ಫಾಗ್ ಮಾಡ್ತಾ ಬಂದಿದ್ದೀರಿ. ವಿತ್ ದ್ಯಾಟ್ ಕೆಮಿಕಲ್ ನಮ್ಮದು ಇಫಿಕಸಿ ಎಷ್ಟಿತ್ತು, ಎಷ್ಟು ಸಕ್ಸಸ್ ಸಿಗ್ತಿತ್ತು ಅದು ನೀವು ನೋಡಿದಿರಿ. ಸೊ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ, ಅದು ಮಾಡಿಕೊಂಡು ಇಮಿಡಿಯೇಟಾಗಿ ನೋಡಿ ನಾವು ಮೊದಲೇ ಮಾಡ್ತಾ ಇರೋದಕ್ಕಿಂತ ಇಲ್ಲಿ ಬೆಟರ್ ಸಕ್ಸಸ್ ಸಿಗ್ತಾ ಇದೀವಿ ಇಲ್ಲ, ಅದು ಇಂಥೂಸಿಯಾಸಮ್ ನಿಮಗೇನೆ ಇರಬೇಕು, ಅದು ಬೇರೆಯವರು ನಿಮ್ಮಲ್ಲಿ ತುಂಬಿಸ್ಲಿಕ್ಕೆ ಆಗಲ್ಲ. ಸೊ ನಾವು ಮಾಡ್ತಾ ಇರೋದು ಕೆಲಸದಲ್ಲಿ ನಮಗೆ ಸಿಗ್ತಾ ಇರುವ ಸಕ್ಸಸ್ ಎಷ್ಟಿದೆ ಅದು ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ನೀವು ಮಾಡ್ತಾ ಇದ್ರೆ ಆಟೋಮೆಟಿಕಲಿ ವಿತ್ ಸೇಮ್ ಕ್ವಾಂಟಮ್ ಆಫ್ ಎಫರ್ಟ್ ಬೆಟರ್ ಸಕ್ಸಸ್ ಸಿಗೋದು ಚಾನ್ಸಸ್ ಇನ್ಕ್ರೀಸ್ ಆಗ್ತಾವ. ಅಷ್ಟೇ ನನ್ನ ಮೆಸೇಜ್ ನಿಮಗೆ. ಸೊ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಟೀಚರ್ ವಂದನಾ ರೈ ಕಾರ್ಕಳ ಮಾತಾಡ್ತಿದ್ದೇನೆ. ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯವರು ಆಯೋಜಿಸಿದಂತಹ ಡೆಂಗ್ಯೂ ವಾರಿಯರ್ಸ್ ರೀಲ್ಸಲ್ಲಿ ಪ್ರಥಮ ಸ್ಥಾನಿಯಾಗಿ ಹೊರಚಿಮ್ಮಿದ್ದೇನೆ. ಇದಕ್ಕೆಲ್ಲ ಕಾರಣಕರ್ತರು ತಾವುಗಳು. ಈ ಒಂದು ವಿಡಿಯೋ ಇವತ್ತು 38 ಲಕ್ಷ ಜನ ವೀಕ್ಷಣೆ ಮಾಡಿದ್ದಾರೆ, 2,36,000 ಜನ ಶೇರ್ಸ್ ಮಾಡಿದ್ದಾರೆ, 1,75,000 ಜನ ಲೈಕ್ಸ್ ಮಾಡಿದ್ದಾರೆ. ಹಾಗಾಗಿ ಇದು ನನಗೆ ಒಬ್ಬಳಿಗೆ ಸಿಕ್ಕಿದಂತಹ ಪ್ರಶಸ್ತಿ ಅಲ್ಲ, ಇದು ನಮ್ಮ ಸಂಸ್ಥೆಗೆ ನಮಗೆ ಸಹಕಾರ ಕೊಟ್ಟಂತಹ ಆಡಳಿತ ಮಂಡಳಿ ಇರ್ಬೋದು, ನಮ್ಮ ಶಿಕ್ಷಕ ವೃಂದ ಇರ್ಬೋದು, ಅಥವಾ ನನ್ನ ಪುಟಾಣಿ ಮಕ್ಕಳಿರ್ಬೋದು. ಈ ಜ್ವರದ ಬಗ್ಗೆ ರೀಲ್ಸ್ ಮಾಡಿ ಅಂತ ಹೇಳಿದಾಗ ಡೆಂಗ್ಯೂ ಬಗ್ಗೆ
ಯಾವ ಥರ ರೀಲ್ಸ್ ಮಾಡ್ಬೋದು ಅಂತ ಆಲೋಚನೆ ಮಾಡಿ ನಾನೇ ಸ್ವತಃ ಈ ಪದ್ಯವನ್ನು ಬರೆದು ನಾನೇ ಹಾಡಿದಂತಹ ಈ ಹಾಡು ಇಷ್ಟರ ಮಟ್ಟಿಗೆ ವೈರಲ್ ಆಗ್ತದೆ ಅಂತ ನಾನು ಕೂಡ ಎನಿಸಿರಲಿಲ್ಲ. ಈ ಒಂದು ಅವಕಾಶ ಕೊಟ್ಟಂತಹ ನಮ್ಮ BBMP ಅವರಿಗೆ, ಎಲ್ಲ ಮಹಾನ್ ಹುದ್ದೆಯಲ್ಲಿ ಇರುವಂತಹ ಅಧಿಕಾರಿಯವರಿಗೆ, ಸದಸ್ಯರಿಗೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಡೆಂಗ್ಯೂ ಜ್ವರ ಅಂದರೆ ಏನಂತ ಗೊತ್ತಾ? ಇಡೀ ಸೊಳ್ಳೆಯಿಂದ ಬರ್ತದೆ ಮುಕ್ತ, ಸ್ವಚ್ಛ ನೀರಲ್ಲೇ ಇರ್ತದೆ ಮೊಟ್ಟೆ, ಹಗಲು ಹೊತ್ತಲ್ಲೇ ಕಷ್ಟವೇ ಅಷ್ಟೇ. ತೀವ್ರ ಜ್ವರ, ತಲೆ ನೋವು ಇದರ ಲಕ್ಷಣ, ಮಾಂಸಖಂಡ ಕೀಲು ನೋವು ಕೂಡ ಲಕ್ಷಣ. ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ, ಬರದ ಹಾಗೆ ರಕ್ಷಿಸೋಣ ನಮ್ಮೆಲ್ಲರ ಪರಿಸರ. ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ, ಬರದ ಹಾಗೆ ರಕ್ಷಿಸೋಣ ನಮ್ಮೆಲ್ಲರ ಪರಿಸರ.